ದೋಸ್ತು ಜೈ ಹಿಂದ್. ಸ್ನೇಹಿತರೆ, ಯಾವುದೇ ಪರೀಕ್ಷೆ ಇರದೆ ಇಂಡಿಯನ್ ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಮಾಡುವಂತ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಈ ಅವಕಾಶವನ್ನ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವರ್ಷದ ಇಂಡಿಯನ್ ಪೋಸ್ಟ್ ಆಫೀಸ್ ನ GDS ನ 2ನೇ ನೋಟಿಫಿಕೇಶನ್ ಔಟ್ ಆಗಿದೆ. ವರ್ಷದಲ್ಲಿ 2 ಬಾರಿ GDS ನೋಟಿಫಿಕೇಶನ್ ಆಗುತ್ತೆ. ಒಂದು ಫೆಬ್ರವರಿ ತಿಂಗಳಲ್ಲಿ, ಇನ್ನೊಂದು ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ. ಈ ನೇಮಕಾತಿಯಲ್ಲಿ ಯಾವುದೇ ಎಕ್ಸಾಮ್ ಇರಲ್ಲ, ಯಾವುದೇ ಫಿಸಿಕಲ್ ಇರಲ್ಲ. ನೇರವಾಗಿ ನೀವು 10ನೇ ತರಗತಿಯಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನ ನೇಮಕಾತಿ ಮಾಡಲಾಗುತ್ತೆ. ನೇಮಕಗೊಂಡ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನೇರವಾಗಿ ಜಾಯ್ನಿಂಗ್ ಲೆಟರ್ ಬರುತ್ತೆ. ನೀವು ಅಪ್ಲೈ ಮಾಡಲು ಮೊದಲು 1 ಟೈಮ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲು ಆಗಸ್ಟ್ 31ನೇ ತಾರೀಕಿನಿಂದ ಸೆಪ್ಟೆಂಬರ್ 19ರವರೆಗೆ ಕಾಲಾವಕಾಶ ನೀಡಿದ್ದಾರೆ. ನಂತರ ಸೆಪ್ಟೆಂಬರ್ 2ರಿಂದ ಸೆಪ್ಟೆಂಬರ್ 21ರವರೆಗೆ ಅರ್ಜಿ ಹಾಕಲು ಕಾಲಾವಕಾಶವನ್ನ ಕೊಡ್ತಾರೆ. ನೀವು ಅರ್ಜಿ ಹಾಕುವಾಗ ಯಾವ್ದಾದ್ರು ಒಂದು ತಪ್ಪು ಮಾಡಿದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಕ್ಕೆ ಕೊನೆಗೆ 2 ದಿನ ಕಾಲಾವಕಾಶವನ್ನ ಕೊಡ್ತಾರೆ. ನೀವು ಅಪ್ಲೈ ಮಾಡಕ ಏನ್ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಕೇವಲ 10th ಪಾಸ್ ಆಗಿದ್ರೆ ಸಾಕ, ನೀವು ಅಪ್ಲೈ ಮಾಡಕ ಎಲಿಜಿಬಲ್ ಆಗಿರ್ತೀರಾ. ನೆಕ್ಸ್ಟ್, ಅಪ್ಲೈ ಮಾಡಲು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅನ್ನು ಕೂಡ ಹೊಂದಿರಬೇಕು. ನೆಕ್ಸ್ಟ್, ಏಜ್ ಲಿಮಿಟ್ ನೋಡೋದಾದ್ರೆ 18 ವರ್ಷದಿಂದ 40 ವರ್ಷದ ಒಳಗಿನವರು ಅಪ್ಲೈ ಮಾಡಬಹುದು. SC ST ಹಾಗೂ PW ದವರಿಗೆ ಇನ್ನು ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ. ಮತ್ತು ನೀವು ಯಾವ ಪೋಸ್ಟಲ್ ಸರ್ಕಲ್ ಗೆ ಅಪ್ಲೈ ಮಾಡ್ತಿದ್ದೀರಾ ಅಲ್ಲಿನ ಸ್ಥಳೀಯ ಭಾಷೆ ಮಾತನಾಡಕ್ಕೆ ಬರಬೇಕು. ಹಾಗೂ ಇನ್ನೊಂದು ಡೌಟ್ ಇರುತ್ತೆ ಎಲ್ರಿಗೂ, ಬೇರೆ ರಾಜ್ಯಕ್ಕೂ ಅಪ್ಲೈ ಮಾಡಬಹುದಾ ಅಂತ ಹೇಳಿ. ಹೌದು, ಬೇರೆ ರಾಜ್ಯಕ್ಕೂ ಅಪ್ಲೈ ಮಾಡಬೇಕು. ಅಲ್ಲಿನ ಸ್ಥಳೀಯ ಭಾಷೆ ಗೊತ್ತಿದ್ರೆ ನೀವು ಬೇರೆ ರಾಜ್ಯಕ್ಕೂ ಕೂಡ ಅಪ್ಲೈ ಮಾಡಬಹುದು. ಮತ್ತೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಮಾಡ್ರಿ, ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ಸ್ ಇದೆ. ಜೈ ಹಿಂದ್, ಜೈ ಭಾರತ್.